ಎಲ್ರಿಗೂ ನಮಸ್ಕಾರ. ಲವ್ OTP ನಿನ್ನೆ ರಿಲೀಸ್ ಆಯಿತು. ನನ್ನ ಲೈಫಲ್ಲಿ ಈ ರೇಂಜ್ ರಿವ್ಯೂಸ್ ಆಗಿರಿ ಬ್ಲಾಕ್ ಬಸ್ಟರ್ ರಿವ್ಯೂಸ್ ಬರಲಿಲ್ಲ, ಯಾವ ಸಿನಿಮಾಗೂ ಬರಲಿಲ್ಲ. 14 ವರ್ಷದ ಕೆರಿಯರಲ್ಲಿ ಈ ರೇಂಜ್ ಬ್ಲಾಕ್ ಬಸ್ಟರ್ ರಿವ್ಯೂಸ್ ನನಗೆ ಯಾವತ್ತೂ ಬರಲಿಲ್ಲ. ಬಟ್ ಬೆಳಿಗ್ಗೆ ಕಲೆಕ್ಷನ್ಸ್ ರಿಪೋರ್ಟ್ ನೋಡಿದಾಗ ತುಂಬ ನೋವಾಯಿತು. ಓಕೆ, ಅನೀಶ್ ವರ್ತ್ ಇಲ್ವಾ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಅಂತ ಕ್ವಶನಿಂಗ್ ನನಗೆ ಸ್ಟಾರ್ಟ್ ಆಗಿದೆ. ಇಲ್ಲಿಗೆ ನಿಲ್ಲಿಸ್ಬಿಡ್ಬೇಕಾ? ಬಿಕಾಸ್ ಇಂಥ ಬ್ಲಾಕ್ ಬಸ್ಟರ್ ರಿವ್ಯೂ ಬಂದ್ರೂ ಯಾಕೋ ನಾನು ರೀಚ್ ಆಗೋಕ್ಕಾಗ್ತಿಲ್ವಾ, ಇಲ್ಲ ಜನನ ಸೆಳೆಯೋಕ್ಕಾಗ್ತಿಲ್ವಾ? ಬಂದು ನಿನ್ನೆ ಪ್ರೆಸ್ ಅವರೆಲ್ಲ ಕಾಲ್ ಮಾಡಿ ಅವ್ರು ಶಾಕ್ ಇದಾಗ್ತಿದ್ದಾರೆ. ಏನು ಇಷ್ಟು ಚೆನ್ನಾಗಿದೆಯಲ್ಲ, ಬಂದಿಲ್ವಾ ಅಂತ ಶಾಕ್ ಆಗ್ತಿದ್ದಾರೆ. ನನಗೆ ಏನು ಹೇಳಬೇಕು ಗೊತ್ತಾಗ್ತಿಲ್ಲ. ಅನೀಶ್ ಮೇಲೆ ನಂಬಿಕೆ ಇಟ್ಕೊಂಡು ಅವ್ರಿಗೆ ಹೇಳ್ತಿದ್ದೀನಿ. ಅಂದರೆ ನನ್ನ ಅಖಿರ ಆಗಿರ್ಬೋದು, ವಾಸು ಆಗಿರ್ಬೋದು, ರೀಸೆಂಟ್ಲಿ ಆರ್ ಅರವಿಂದ್ ಸ್ವಾಮಿ ನೋಡ್ತಿರೋ ಆಗಿರ್ಬೋದು, ಇವ್ರಿಗೆ ಹೇಳೋದೇನು ಅಂದರೆ ನೆಕ್ಸ್ಟ್ ವೀಕ್ ನೋಡ್ತೀನಿ, ಆ ಮುಂಬರೋ ದಿನಗಳಲ್ಲಿ ನೋಡ್ತೀನಿ ಅಂದರೆ ಆಗಲ್ಲ ಸರ್. ಯಾಕಂದರೆ ನನಗೆ ಅಂತ ಯಾರೂ ಇಲ್ಲ. ನಾನೊಬ್ಬಂಟಿ, ನನಗೆ ಬ್ಯಾಕ್ಗ್ರೌಂಡಲ್ಲಿ ಎಲ್ಲವೂ ಆಗುತ್ತೆ. ನೀನು ಬರೀ ನಟನೆ ಮಾಡ್ಕೊಂಡಿರೋ ಅಂದರೆ ಅದು ಆಗದಿರೋ ಕೆಲಸ. ನಟನೆ ಜೊತೆಗೆ ಎಲ್ಲವೂ ನಾನೇ ಮಾಡಬೇಕು. ಸೊ ಇವತ್ತು ವೀಕೆಂಡು ಏನಾದರೂ ಉಳಿಸ್ಬೇಕು ಅಂದರೆ 2 ದಿನ ಅಷ್ಟೇ. ಅದು ಮಿಸ್ ಆದರೆ ಐ ಥಿಂಕ್ ಇದು ನನ್ನ ಕೊನೆಯ ಪ್ರಯತ್ನ ಆಗುತ್ತೆ. ಥ್ಯಾಂಕ್ ಯು.